ನಮಸ್ಕಾರ. ನಾನು ಶಿವಕುಮಾರ್. ಸೊ ಈಗ ಚಾಪ್ಟರ್ 3 ಎಕ್ಸಸೈಸ್ 3.1 ಇದರದ್ದು ಫಿಫ್ತ್ ಕ್ವೆಶನ್. ಪ್ರೀವಿಯಸ್ ಇದುವರೆಗೂ ನಾವು 4 ಕ್ವೆಶನ್ಸ್ ಕಂಪ್ಲೀಟ್ ಮಾಡಿದ್ವಿ. ಓಕೆ, ಸೊ ಇದು ಫಿಫ್ತ್ ಕ್ವೆಶನ್. ಕ್ವೆಶನ್ ಏನು ಹೇಳುತ್ತೆ? ಹಾಫ್ ಆಫ್ ದ ಪೆರಿಮೀಟರ್ ಆಫ್ ಅ ರೆಕ್ಟ್ಯಾಂಗ್ಯುಲರ್ ಗಾರ್ಡನ್. ಹಾಫ್ ಆಫ್ ದ ಪೆರಿಮೀಟರ್ ಆಫ್ ಅ ರೆಕ್ಟ್ಯಾಂಗ್ಯುಲರ್ ಗಾರ್ಡನ್. ಒಂದು ರೆಕ್ಟ್ಯಾಂಗ್ಯುಲರ್ ಗಾರ್ಡನ್ ಇದೆ. ಓಕೆ, ರೆಕ್ಟ್ಯಾಂಗ್ಯುಲರ್ ಗಾರ್ಡನ್ ಇದೆ. ಇದ್ರದ್ದು ಪೆರಿಮೀಟರ್ ಅಂದ್ರೆ ಔಟರ್ಸ್. ಸೊ ಇದು ಲೆಂತ್, ಇದು ಬ್ರೆಡ್. ಓಕೆ, ಲೆಂತ್, ಬ್ರೆಡ್ 2 ಟೈಮ್ಸ್ ಲೆಂತ್ ಪ್ಲಸ್ ಬ್ರೆಡ್. ಈ 4 ಸೈಡ್ನ ಆ್ಯಡ್ ಮಾಡಿದಾಗ ನಮಗೆ ಪೆರಿಮೀಟರ್ ಸಿಗುತ್ತಾ? ಸೊ 2 ಟೈಮ್ಸ್ ಲೆಂತ್ ಪ್ಲಸ್ ಬ್ರೆಡ್. ಓಕೆ, ಎಷ್ಟು ಕೊಟ್ಟಿದ್ದಾರೆ? 36. ಸಾರಿ, ನಾಟ್ 36. ಹಾಫ್ ಆಫ್ ದ ಪೆರಿಮೀಟರ್ ಕೊಟ್ಟಿದ್ದಾನೆ. ಇದನ್ನು ಟೋಟಲಿ ಇದನ್ನು ತಗೊಂಡಾಗ 2 ಲೆಂತ್ ಪೆರಿಮೀಟರ್ ಈಕ್ವಲ್ ಟು 2 ಟೈಮ್ಸ್ ಲೆಂತ್ ಪ್ಲಸ್ ಬ್ರೆಡ್. 2 ಟೈಮ್ಸ್ ಬ್ರ್ಯಾಕೆಟಲ್ಲಿ ಲೆಂತ್ ಪ್ಲಸ್. ಸೊ ಬಟ್ ಇದು ಹಾಫ್ ಅಂತ ಕೊಟ್ಟಿದ್ದಾನೆ. ಡಿವೈಡ್ ಬೈ 2. 2 ಕ್ಯಾನ್ಸಲ್. ಸೊ ಎಲ್ ಪ್ಲಸ್ ಬಿ ಈಕ್ವಲ್ ಟು 36. ಸೊ ನಾವು ಇಲ್ಲಿ ಕ್ವೆಶನ್ಸ್ ಸ್ಟಾರ್ಟ್ ಮಾಡೋಣ. ಲೆಂತ್ ಈಕ್ವಲ್ ಟು ಎಕ್ಸ್. ಲೆಂತ್ನ ಎಕ್ಸ್ ಅಂತ ಡಿನೋಟ್ ಮಾಡ್ಕೊಂಡಿದ್ವಿ. ಲೆಟ್ ಬ್ರೆಡ್ ಬಿ ವೈ. ಸೊ ಇದು ಎಕ್ಸ್ ಆಯಿತು, ಇದು ವೈ ಆಯಿತು. ಓಕೆನಾ? ಹಾಫ್ ಆಫ್ ದ ಪೆರಿಮೀಟರ್ ಆಫ್ ಅ ರೆಕ್ಟ್ಯಾಂಗ್ಯುಲರ್ ಗಾರ್ಡನ್ whose length x is 4 more than its width. 4 more than its width. 4y plus 4. ಬ್ರೆಡ್ತ್ ಎಷ್ಟಿದೆ ಅದಕ್ಕಿಂತ 4 ಆ್ಯಡ್ ಮಾಡಿದರೆ ನಮಗೆ ಲೆಂತ್ ಸಿಗುತ್ತೆ. ಓಕೆನಾ? ಸೊ ಇಲ್ಲಿ ಇದಕ್ಕೆ ಬ್ರೆಡ್ತ್ಗೆ 4 ಸೆಂಟಿಮೀಟರ್ಸ್ ಆ್ಯಡ್ ಮಾಡಿದರೆ 4 ಮೀಟರ್ಸ್ ಆ್ಯಡ್ ಮಾಡಿದಾಗ ನಮಗೆ ಲೆಂತ್ ಸಿಗುತ್ತೆ. ಸೊ ಹಾಫ್ ಆಫ್ ದ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗ್ಯುಲರ್ ಗಾರ್ಡನ್ ಎಲ್ ಪ್ಲಸ್ ಬಿ ಈಸ್ 36. ಓಕೆ, ಫೈಂಡ್ ದ ಡೈಮೆನ್ಷನ್ಸ್ ಆಫ್ ದ ಗಾರ್ಡನ್. ಅಂದ್ರೆ ಈ ಲೆಂತ್, ಬ್ರೆಡ್ತ್ ಇದ್ರದ್ದು ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಉದ್ದವು ಅಗಲಕ್ಕಿಂತ 4 ಹೆಚ್ಚಾಗಿರುವ ಆಯಾತ್ಕಾರದ ಒಂದು ಹೂದೋಟದ ಸುತ್ತಾಳೆಯ ಅರ್ಧವು 36 ಮೀಟರ್. ಓಕೆ, ಪೆರಿಮೀಟರ್, ಹಾಫ್ ಆಫ್ ದ ಪೆರಿಮೀಟರ್ ಇದು 36. ಉದ್ದವು ಅಗಲಕ್ಕಿಂತ 4. ಲೆಂತ್ ಇಸ್ ಎಕ್ಸ್. ಸೊ ಅಗಲಕ್ಕಿಂತ 4 ಮೀಟರ್ ಜಾಸ್ತಿ ಇದೆ, 4 ಮೀಟರ್ಸ್ ಜಾಸ್ತಿ ಇದೆ. ಸೊ ನಾವೇನು ಬರ್ತೀವಿ? ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 36. ಹೌದಾ? ಇದು ಲೆಂತ್ ಈಕ್ವಲ್ ಟು ಎಕ್ಸ್, ಇದು ವೈ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 36. ಸೊ ಈ ಇಕ್ವೇಶನ್ನ ಇನ್ನೂ ರೀಡಿಫೈನ್ ಮಾಡಿದಾಗ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 4. ಈ ಪ್ಲಸ್ ವೈನ ಈ ಕಡೆ ತೊಗೊಂಬಂದಿದ್ದೀನಿ. ಎಕ್ಸ್ ಮೈನಸ್ ವೈ ಈಕ್ವಲ್ ಟು 4. ನಮಗೆ ನಮ್ದು ಇಕ್ವೇಶನ್ ಎರಡು ಇಕ್ವೇಶನ್ ಇದೆ. ಓಕೆನಾ? ಸೊ ಇದನ್ನ ಸಾಲ್ವ್. ಇದು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 36. ಸೊ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 4. ಇದು ಎಕ್ಸ್ ವೈ 0 0 1. ಇದು ಎಕ್ಸ್ 0 0 1 1. ಓಕೆ, ಸೊ ಸ್ಟಾರ್ಟ್. ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ವೈ ಈಕ್ವಲ್ ಟು 36. ಸೊ ಗ್ರಾಫಲ್ಲಿ ನಾವು ಅರೌಂಡ್ 5 1 ಯೂನಿಟ್ ಈಕ್ವಲ್ ಟು 5 ಮೀಟರ್ಸ್ ಈ ಥರ ತಗೊಳ್ಳೋಣ. ವೈ 36. ಸೊ ನೆಕ್ಸ್ಟ್ ಇದರಲ್ಲಿ ವೈ 0 ಇದ್ದಾಗ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 36. ವೈ 0 ಇದ್ದಾಗ ಎಕ್ಸ್ ಪ್ಲಸ್ 0 ಈಕ್ವಲ್ ಟು 36. ಎಕ್ಸ್ ವ್ಯಾಲ್ಯೂ 36. ಸೊ ಇಲ್ಲಿಂದ 1 ಕಡಿಮೆ ಆಗುತ್ತೆ, ಮೈನಸ್ ಆಗುತ್ತಲ್ಲ. 1 ಪ್ಲಸ್ ವೈ
ಈಕ್ವಲ್ ಟು 36. ಸೊ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಈ ಪ್ಲಸ್ 1 ಈ ಕಡೆ ಹೋದಾಗ 36 ಮೈನಸ್ 1 ಈಕ್ವಲ್ ಟು 35. ಇದು 35. ಸೊ ಇಲ್ಲಿ ವೈ ಇದ್ದಾಗ ಇದು 30. ಸೊ ಇಲ್ಲಿ ಎಕ್ಸ್ 0 ಇದ್ದಾಗ ಮೈನಸ್ ವೈ ಈಕ್ವಲ್ ಟು 4. ಸೊ ವೈ ಈಸ್ ಈಕ್ವಲ್ ಟು ಈ 4 ಮೈನಸ್ ಈ ಕಡೆ ಬಂದಾಗ ಮೈನಸ್. ಸೊ ವೈ 0 ಇದ್ದಾಗ ಎಕ್ಸ್ 4, ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 4, ಎಕ್ಸ್ ಮೈನಸ್ 0 ಈಕ್ವಲ್ ಟು 4, ಎಕ್ಸ್ ಈಕ್ವಲ್ ಟು 4. ಸೊ ಈಗ ಎಕ್ಸ್ 1 ಆದಾಗ ಮೈನಸ್ ವೈ ಈಕ್ವಲ್ ಟು 4. ಈ ಪ್ಲಸ್ 1 ಈ ಕಡೆ ಹೋದಾಗ ಮೈನಸ್ 1 ಆಗುತ್ತೆ. 4 ಮೈನಸ್ 1 ಮೈನಸ್ ವೈ ಈಕ್ವಲ್ ಟು 3, ವೈ ಈಸ್ ಈಕ್ವಲ್ ಟು ಮೈನಸ್ 3. ಸೊ ಇಲ್ಲಿ ಮೈನಸ್ 3. ಇದ್ರದ್ದು ನೆಗೆಟಿವ್ ವ್ಯಾಲ್ಯೂ ಆ ಕಡೆ. ಸೊ ಒಂದು ಆ್ಯಡ್ ಆಗ್ತಾ ಹೋಗುತ್ತೆ. ಎಕ್ಸ್ ಮೈನಸ್ 1 ಈಕ್ವಲ್ ಟು 4. ಈ ಮೈನಸ್ 1 ಈ ಕಡೆ ಬಂದಾಗ ಪ್ಲಸ್ ಎಕ್ಸ್ ಈಕ್ವಲ್ ಟು 4 ಪ್ಲಸ್ 1, ಎಕ್ಸ್ ಈಕ್ವಲ್ ಟು 5. ಹೌದಾ? ಸೊ ನೆಕ್ಸ್ಟ್ ವ್ಯಾಲ್ಯೂಸ್ ಅಂತೂ ಸಿಕ್ತು. ನಾವು ಗ್ರಾಫ್ ಒಂದು ಪ್ಲಾಟ್ ಮಾಡೋಣ. ಸೊ ಗ್ರಾಫ್ ವ್ಯಾಲ್ಯೂಸ್ ತಗೊಂಡಿದ್ವಿ. ಸೊ ಡೈರೆಕ್ಟ್ ಮಾರ್ಕಿಂಗ್ ಇಲ್ಲಿ ಯೂನಿಟ್ ಬಂದ್ಬಿಟ್ಟು 1 ಯೂನಿಟ್ ಈಕ್ವಲ್ ಟು 4 ಸೆಂಟಿಮೀಟರ್. ಓಕೆನಾ? ಸೊ 1 ಯೂನಿಟ್ 4 ಸೆಂಟಿಮೀಟರ್ಸ್ 36. ಸೊ ಫಸ್ಟ್ ಎಕ್ಸ್ 0 ಇದ್ದಾಗ, ಎಕ್ಸ್ ಇಲ್ಲಿ 0 ಇದ್ದಾಗ ಇಲ್ಲಿ 0 ಇದ್ದಾಗ ವೈ ವ್ಯಾಲ್ಯೂ 36 ಇಲ್ಲಿ. ಸೊ ವೈ 0 ಇದ್ದಾಗ ಎಕ್ಸ್ ವ್ಯಾಲ್ಯೂ 36 ಇಲ್ಲಿ. ಸೊ ಎಕ್ಸ್ ವ್ಯಾಲ್ಯೂ 1 ಸಮ್ವೇರ್ ಇಲ್ಲಿದ್ದಾಗ ಟೋಟಲ್ 10 ಅಂದರೆ 4 ಯೂನಿಟ್ಸ್ ಇದೆ. 2.5ಗೆ 1 ಯೂನಿಟ್ ಇಲ್ಲಿ. ಸೊ 35 ಸಮ್ವೇರ್, ಇದು ಸಮ್ವೇರ್ ಇಲ್ಲಿ. ಇದು ಮಾರ್ಕಿಂಗ್ ಆಯಿತು. ಸೊ ಸೆಕೆಂಡ್ ಇಕ್ವೇಶನ್, ಇದು ಲೈನ್ 1. ಫಸ್ಟ್ ಇಕ್ವೇಶನ್. ಸೊ ಸೆಕೆಂಡ್ ಇಕ್ವೇಶನ್ ಎಕ್ಸ್ 0 ಇದ್ದಾಗ ಮೈನಸ್ 4 ಈ ಕಡೆ ಮೈನಸ್ 4. ಮೈನಸ್ 4 ಇಲ್ಲಿ. ಸೊ ವೈ 0 ಇದ್ದಾಗ ಎಕ್ಸ್ 4. ಸೊ 1 ಇದ್ದಾಗ, ಎಕ್ಸ್ 1 ಇದ್ದಾಗ ವೈ ವ್ಯಾಲ್ಯೂ ಮೈನಸ್ 3. ಮೈನಸ್ 4 ಇಲ್ಲಿ ಕೆಳಗಡೆ ಬರುತ್ತೆ. ಸಾರಿ, ಮೈನಸ್ 4. ಇಲ್ಲಿ ಮೈನಸ್ 4 ಫಸ್ಟ್ ಪಾಯಿಂಟ್ ಇಲ್ಲಿ. ಸೊ ಇದು ಇಲ್ಲಿ 4 ಮೈನಸ್ 3. ಎಕ್ಸ್ 1 ಇದ್ದಾಗ ಮೈನಸ್ 3 ಇಲ್ಲಿ. ಸೊ ವೈ 1 ಇದ್ದಾಗ ಎಕ್ಸ್ ವ್ಯಾಲ್ಯೂ 5 ಸಮ್ವೇರ್ ಇಲ್ಲಿ. ಇದು ಎಲ್ಲೆಲ್ಲಿ ಕೂಡ್ತಾ ಇದೆ ಅಲ್ಲಿ ನಮ್ಮ ರೂಟ್ಸ್ ಬರುತ್ತೆ. ಸೊ 20 ಮತ್ತು 60 ಒಂದ್ಸಲ ಕ್ರಾಸ್ ಚೆಕ್ ಮಾಡೋಣ. ಇಕ್ವೇಶನ್ ಅಲ್ಲಿ ವ್ಯಾಲ್ಯೂ ಬಂದಿದೆ 20 ಮತ್ತು 60. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 36. ಸೊ ಎಕ್ಸ್ ವ್ಯಾಲ್ಯೂ 20 ಬಂದಿದೆ, ಪ್ಲಸ್ 16 ಈಕ್ವಲ್ ಟು 36. ಓಕೆ, ಇದು ಸಾಲ್ವ್ ಆಯಿತು. ಎಕ್ಸ್ ಮೈನಸ್ ವೈ ಈಕ್ವಲ್ ಟು 4. 20 ಮೈನಸ್ 16 ಈಕ್ವಲ್ ಟು 4. ಸೊ ಇದೇ ಕ್ವೆಶನ್ನ ಇನ್ ಕೇಸ್ ನಾವು ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಸ್ಟಾರ್ಟ್ ಮಾಡಬೇಕಂದ್ರೆ
x plus y equal to 36. First equation. X minus y equal to 4. Second equation. ಸೊ ಸಿಂಪ್ಲಿಫೈ ಮಾಡ್ಕೋತೀನಿ. ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಅಂದರೆ ಐದರ್ ಎಕ್ಸ್ ಇಲ್ಲ ವೈಗೆ ನಾವು ಯೂನಿಕ್ ಆಗಿ ತೊಗೊಂಡ್ಬರ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಎಕ್ಸ್ ಮೈನಸ್ ವೈ ಈಕ್ವಲ್ ಟು 4. ಸೊ ಎಕ್ಸ್ ಈಕ್ವಲ್ ಟು ಈ ಮೈನಸ್ ವೈನ ನಾನು ಈ ಕಡೆ ತೊಗೊಂಬಂದಾಗ ಈಕ್ವಲ್ ಟು 4 ಪ್ಲಸ್ ವೈ. ಹೌದಾ? ಸೊ ಸ್ಯಾಟಿಸ್ಫೈನೂ ಆಗುತ್ತೆ. ನಮ್ಗೆ ಆನ್ಸರ್ ಆಲ್ರೆಡಿ ಗೊತ್ತಿದೆ. 20 ಈಕ್ವಲ್ ಟು 4 ಪ್ಲಸ್ ವೈ ವ್ಯಾಲ್ಯೂ 60. 20 ಈಕ್ವಲ್ ಟು 20ನಾ? ಹಂಗಂದ್ರೆ ನಾನು ಎಕ್ಸ್ ಬದಲಿ 4 ಪ್ಲಸ್ ವೈ ಬರಿಬೋದಾ? ಸೊ ಇದನ್ನು ತೊಗೊಂಡೋಗಿ ನಾನು ಫಸ್ಟ್ ಇಕ್ವೇಶನ್, ಯಾಕಂದರೆ ಸಿಂಪ್ಲಿಫೈ ಸೆಕೆಂಡ್ ಇಕ್ವೇಶನ್ನ ಮಾಡಿದ್ದೀವಿ. ಸೊ ಫಸ್ಟ್ ಇಕ್ವೇಶನಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? 4 ಪ್ಲಸ್ ವೈ ಯಾಕಂದರೆ ಈ ಎಕ್ಸಿಸ್ಟಿಂಗ್ ವೈ ಈಕ್ವಲ್ ಟು 36. ಇದು 4 ಪ್ಲಸ್ 2y ಈಕ್ವಲ್ ಟು 36. ಸೊ ಈ ಪ್ಲಸ್ 4 ಈ ಕಡೆ ತೊಗೊಂಡ್ಬರ್ತಾ ಇದ್ದೀನಿ. 2y ಈಕ್ವಲ್ ಟು 36 minus 4. So 2y equal to 32. Y equal to 32 upon 2. 2 ones are 2 16s. So y value satisfy ಆಯ್ತಾ? ಓಕೆ. ಸೊ y equal to 16, x equal to 20. ಇದೇ ನಮ್ಮ ಸೊಲ್ಯೂಷನ್. ಸೊ ಗ್ರಾಫ್ನ ಪ್ಲಾಟ್ ಮಾಡುವಾಗ ಸ್ವಲ್ಪ ಹುಷಾರು, ಯಾಕಂದರೆ ನಾವು ಇಲ್ಲಿ ಪೇಜ್ ಸೈಜ್ ಚಿಕ್ಕದಿರೋದ್ರಿಂದ ಸ್ಕೇಲ್ನ 4 ಈ ಥರ ತೊಗೊಂಡಿದ್ವಿ. -4 ಇಲ್ಲಿ ಬರುತ್ತೆ ವೈ ಆಕ್ಸಿಸ್ದು. ಈ ಲೈನ್ ಇಲ್ಲಿಂದ ಪಾಸ್ ಆದಾಗ ಎಕ್ಸಾಕ್ಟ್ಲಿ ಇದರದ್ದು ರೂಟ್ಸ್ ಹತ್ರ ಕಟ್ಟಾಗಿ ಹೋಗಿ. ಓಕೆನಾ? ಥ್ಯಾಂಕ್ ಯು.